ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ ಪಿ ಯು ಹಾಗೂ ಸೆಕೆಂಡ್ ಪಿ ಯು ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನಿಸಿದ್ರೆ ಇದನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ನಾಮೆನ್ಕ್ಲೇಚರ್ ಆಫ್ ಕಾಂಪ್ಲೆಕ್ಸಸ್. ಇದು ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ 5th ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನೇನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂದರೆ ಟೈಪ್ಸ್ ಆಫ್ ಕಾಂಪ್ಲೆಕ್ಸ್ and then naming of ligands and naming of metals. So next ವಿಡಿಯೋದಲ್ಲಿ ನೇಮಿಂಗ್ ಆಫ್ ಕಾಂಪ್ಲೆಕ್ಸಸ್ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಫಸ್ಟ್ ನೋಡೋಣ ಟೈಪ್ಸ್ ಆಫ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅಂದರೆ ಏನು? Complex is any compound which consisting of a central metal ion and it is surrounded by one or more ligands is known as compounds. Complex are the ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಸೊ ಇಲ್ಲೇನು ಅಂತಂದರೆ ಒಂದು ಸೆಂಟ್ರಲ್ ಮೆಟಲ್, ಯಾವುದೇ ಒಂದು ಕಾಂಪೌಂಡ್ಸಲ್ಲಿ ಸೆಂಟ್ರಲ್ ಮೆಟಲ್ ಏನಿದ್ದು ಅದ್ರ ಸುತ್ತ ಒಂದು ಅಥವಾ ಒಂದಕ್ಕಿಂತ ಜಾಸ್ತಿ ಲಿಗ್ಯಾಂಡ್ಸ್ ಇದ್ದರೆ ಅಂಥ ಕಾಂಪೌಂಡ್ಸನ್ನು ನಾವೇನಂತ ಕರಿತೀವಿ ಅಂದರೆ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಟೈಪ್ಸ್ ಆಫ್ ಕಾಂಪ್ಲೆಕ್ಸ್. ಈ ಕಾಂಪ್ಲೆಕ್ಸಲ್ಲಿ ಎಷ್ಟು ಟೈಪ್ ಇದೆ ಅಂದರೆ ದೇರ್ ಆರ್ 3 ಟೈಪ್ಸ್. ಎಷ್ಟು ಟೈಪ್ಸ್ ಇದೆ? 3 ಟೈಪ್ಸ್ ಇದೆ. ಒಂದು ಕೇಟಯಾನಿಕ್ ಕಾಂಪ್ಲೆಕ್ಸಸ್, ಫಸ್ಟ್ ಒನ್. ಸೆಕೆಂಡ್ ಒನ್ ಅನಯಾನಿಕ್ ಕಾಂಪ್ಲೆಕ್ಸಸ್. ಥರ್ಡ್ ಒನ್ ಇಸ್ ದ ನ್ಯೂಟ್ರಲ್ ಕಾಂಪ್ಲೆಕ್ಸಸ್. ಸೊ ಫಸ್ಟ್ ಒನ್ ಏನು ಕೇಟಯಾನಿಕ್ಕು, ಸೆಕೆಂಡ್ ಒನ್ ಅನಯಾನಿಕ್, ಥರ್ಡ್ ಒನ್ ಏನು ನ್ಯೂಟ್ರಲ್ ಕಾಂಪ್ಲೆಕ್ಸಸ್. ಸೊ ಫಸ್ಟ್ ಒನ್ ನೋಡೋಣ, ಕೇಟಯಾನಿಕ್ ಕಾಂಪ್ಲೆಕ್ಸಸ್ ಅಂದರೆ ಏನು. ಸೊ ಇಫ್ ದ ಕಾಂಪ್ಲೆಕ್ಸ್ ಅಯಾನ್ ಹ್ಯಾಸ್ ಪಾಸಿಟಿವ್ ಚಾರ್ಜ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಕೇಟಯಾನಿಕ್ ಕಾಂಪ್ಲೆಕ್ಸಸ್. ಸೊ ಫಸ್ಟ್ ಕಾಂಪ್ಲೆಕ್ಸ್ ಅಯಾನ್ ಅಂದರೆ ಏನು ಅದನ್ನು ತಿಳ್ಕೊಂಡು. ಕಾಂಪ್ಲೆಕ್ಸ್ ಅಯಾನ್ ಅಂತಂದರೆ ಎನಿ ಚಾರ್ಜ್ಡ್ ಅಯಾನ್ which consisting of central metal ion and it is surrounded by a number of ligands is known as ಕಾಂಪ್ಲೆಕ್ಸ್ ಅಯಾನ್. ಸೊ ಯಾವುದೇ ಒಂದು ಒಂದು ಚಾರ್ಜ್ಡ್ ಅಯಾನ್ ತೊಗೊಂಡಿದ್ದು ಅದರಲ್ಲಿ ಮೆಟಲ್ಲು ಮತ್ತು ಮೆಟಲ್ ಸುತ್ತ ಏನಾಗುತ್ತೆ ಅಂತಂದರೆ ಲಿಗ್ಯಾಂಡ್ಸ್ ಇದ್ದರೆ ಅಂಥ ಕಾಂಪೌಂಡ್ಸ್, ಅಂಥ ಚಾರ್ಜ್ಡ್ ಅಯಾನ್ಸನ್ನು ಏನಂತ ಕರಿತೀವಿ ನಾವು? ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ. ಇಲ್ಲಿ ಕೇಟಯಾನಿಕ್ ಕಾಂಪ್ಲೆಕ್ಸಸ್ ಅಂದರೆ ಏನು ಅಂತಂದರೆ ಇಫ್ ದ ಕಾಂಪ್ಲೆಕ್ಸ್ ಅಯಾನ್ ಹ್ಯಾಸ್ ಪಾಸಿಟಿವ್ ಚಾರ್ಜ್. ಸೊ ಆ ಕಾಂಪ್ಲೆಕ್ಸ್ ಅಯಾನಲ್ಲಿ ಏನಾದರೂ ಪಾಸಿಟಿವ್ ಚಾರ್ಜ್ ಇದ್ದರೆ ಸೊ ಆ ಕಾಂಪ್ಲೆಕ್ಸನ್ನು ಏನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಆ್ಯಸ್ ಕೇಟಯಾನಿಕ್ ಕಾಂಪ್ಲೆಕ್ಸಸ್. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೇಮಿಂಗು ನಾನು ನೆಕ್ಸ್ಟ್ ವೀಡಿಯೋ ಆದಮೇಲೆ ಇದನ್ನು ನೇಮಿಂಗ್ ಮಾಡೋಣ. ಓಕೆ. ಸೊ ಈ ಇದರಲ್ಲಿ ಏನು ಅಂತಂದರೆ ನೋಡಿ, ಈ ಕಾಂಪ್ಲೆಕ್ಸಲ್ಲಿ ಯಾವ ಚಾರ್ಜ್ ಇದೆ? ಇಲ್ಲಿ 2+ ಚಾರ್ಜ್ ಇದೆ. ಸೊ ಯಾವ ಚಾರ್ಜ್? 2+ ಅಂತಂದರೆ ಏನಾಯಿತು? ಕೇಟಯಾನಿಕ್ ಚಾರ್ಜ್ ಇರೋದ್ರಿಂದ ಇಟ್ಸ್ ಕಮ್ಸ್ ಅಂಡರ್ ದ ಕೇಟಯಾನಿಕ್ ಕಾಂಪ್ಲೆಕ್ಸಸ್. ಓಕೆ. ಸೊ ಕಾಂಪ್ಲೆಕ್ಸಲ್ಲಿ ಯಾವುದೇ ಒಂದು ಅಯಾನಿಕ್, ಯಾವುದೇ ಒಂದು ಚಾರ್ಜ್ಡ್ ಅಯಾನ್ಸಲ್ಲಿ ಮೆಟಲ್ಸ್ ಇದು ಸೆಂಟ್ರಲಲ್ಲಿ ಸರೌಂಡಿಂಗ್ ನಂಬರ್ ಆಫ್ ಲಿಗ್ಯಾಂಡ್ಸಿಂದ ಸರೌಂಡಿಂಗ್ ಆಗಿದ್ದು ಅದರಲ್ಲಿ ಒಂದು ಚಾರ್ಜ್ ಇದೆ, ಪ್ಲಸ್ ಆದರೂ ಆಗಿರ್ಬೋದು ಅಥವಾ ಮೈನಸ್ ಆದರೂ ಆಗಿರ್ಬೋದು. ಆ ಥರ ಚಾರ್ಜ್ ಇದ್ದರೆ ಇದರಲ್ಲಿ ಏನು ಅಂತಂದರೆ ಪ್ಲಸ್ ಚಾರ್ಜ್ ಇದ್ದರೆ ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಕಾಂಪ್ಲೆಕ್ಸ್ ಅಯಾನ್ ಅಂತ ಕರಿತೀವಿ ನಾವು. ಸೊ ಇವಾಗ ಪಾಸಿಟಿವ್ ಚಾರ್ಜ್ ಇದ್ದರೆ ಅದನ್ನು ಏನಂತ ಕರಿತೀವಿ? ಕೇಟಯಾನಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಅದೇ ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ ನಾವು? ಆನಯಾನಿಕ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಇಫ್ ದ ಕಾಂಪ್ಲೆಕ್ಸ್ ಅಯಾನ್ ಆ್ಯಸ್ ನೆಗೆಟಿವ್ ಚಾರ್ಜ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಆನಯಾನಿಕ್ ಕಾಂಪ್ಲೆಕ್ಸಸ್. ಓಕೆ. ಸೊ ಏನಿರುತ್ತೆ? ಯಾವ ಚಾರ್ಜ್ ಇರುತ್ತೆ ಕಾಂಪ್ಲೆಕ್ಸಸ್ಸಲ್ಲಿ? ನೆಗೆಟಿವ್ ಚಾರ್ಜ್ ಇದೆ, ಅದನ್ನು ಏನಂತ ಕರಿತೀವಿ ನಾವು? ಆನಯಾನಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಸೊ ನೇಮಿಂದನೇ ಗೊತ್ತಾಗ್ತಾ ಇದೆ ನಮಗೆ. ನೋಡಿ, ನಾಮೆನ್ಕ್ಲೇಚರ್ ಬೇರೆ ಬೇರೆ ಥರ ಇರುತ್ತೆ, ಅದಕ್ಕೆ ನಾನು ಈ ನೇಮಿಂಗನ್ನೆಲ್ಲ ಲಾಸ್ಟಲ್ಲಿ ಮಾಡೋಣ ಅಂತ ಹೇಳಿರೋದು. ಓಕೆ. ನೆಕ್ಸ್ಟ್ ನೋಡೋಣ ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಅಂದರೆ ಏನು. ಸೊ ಆ್ಯಸ್ ದ ನೇಮ್ ಇಂಡಿಕೇಟೆಡ್, ನ್ಯೂಟ್ರಲ್ ಅಂತಂದರೆ ದೇರ್ ಇಸ್ ನೋ ಚಾರ್ಜ್ ಅಲ್ವಾ, ಅದರಲ್ಲಿ ಚಾರ್ಜೇ ಇರೋದಿಲ್ಲ ಅದು. ಇಫ್ ದ ಕಾಂಪ್ಲೆಕ್ಸ್ ಎಂಟಿಟಿ ಈಸ್ ಅ ನ್ಯೂಟ್ರಲ್ ಸ್ಪೀಸೀಸ್ ಇಟ್ ಈಸ್ ಕಾಲ್ಡ್ ನ್ಯೂಟ್ರಲ್ ಕಾಂಪ್ಲೆಕ್ಸಸ್. ಸೊ ಕಾಂಪ್ಲೆಕ್ಸ್ ಎಂಟಿಟಿ ಏನಾದರೂ ನ್ಯೂಟ್ರಲ್ ಸ್ಪೀಸೀಸ್ ಆಗಿದ್ರೆ ಅಂದರೆ ಅದರಲ್ಲಿ ಯಾವುದೇ ರೀತಿಯ ಚಾರ್ಜ್ ಇಲ್ಲ ಅಂತಂದರೆ ಅದನ್ನು ನಾವೇನಂತ ಕರಿತೀವಿ? ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಯಾವುದೇ ರೀತಿಯ ಚಾರ್ಜ್ ಇಲ್ಲ. ಓಕೆ. ಇಲ್ಲೂ ಇಲ್ಲ ಚಾರ್ಜ್. ಸೊ ಇದನ್ನು ನಾವೇನಂತ ಕರಿತೀವಿ? ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋಣ ನೇಮಿಂಗ್ ಆಫ್ ಲಿಗ್ಯಾಂಡ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನಾಮೆನ್ಕ್ಲೇಚರ್ ಆಫ್ ಕಾಂಪ್ಲೆಕ್ಸಸ್ಸನ್ನು ಕಲಿಬೇಕು ಅಂತಂದರೆ ಫಸ್ಟ್ ನೀವು ನೇಮಿಂಗ್ ಆಫ್ ಲಿಗ್ಯಾಂಡ್ಸು, ನೇಮಿಂಗ್ ಆಫ್ ಮೆಟಲ್ಸನ್ನು ನೀಟಾಗಿ ಕಲಿಬೇಕು. ಸೊ ಅದಾದಮೇಲೆ ನೀವು ನಾಮೆನ್ಕ್ಲೇಚರ್ ಆಫ್ ಕಾಂಪ್ಲೆಕ್ಸಸ್ನ ಆರಾಮಾಗಿ ಕಲಿಬೋದು. ಸೊ ನೇಮಿಂಗ್ ಆಫ್ ಲಿಗ್ಯಾಂಡ್ಸ್ ಏನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾವು. On the basis of the charge, ligands can be classified into 3 classes. The first one is the negative ligands, the second one is the positive ligands, and third one is the neutral ligands. ಅಲ್ವಾ? ಸೊ ಪಾಸಿಟಿವ್ ಲಿಗ್ಯಾಂಡ್ಸ್, ನೆಗೆಟಿವ್ ಲಿಗ್ಯಾಂಡ್ಸ್, ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಆದರೆ ಅದರಲ್ಲಿ ಪಾಸಿಟಿವ್ ಲಿಗ್ಯಾಂಡ್ಸು ತುಂಬ ರೇರ್ ಆಗಿರುತ್ತೆ. ಓಕೆ. ಸೊ ಕಾಮನ್ ಆಗಿ ಅದನ್ನು ಯೂಸ್ ಮಾಡೋದಿಲ್ಲ ನಾವು.
ಸೊ ನೋಡೋಣ ಇವಾಗ ಯಾವುದಕ್ಕೆ ಯಾವ ಥರ ನೇಮಿಂಗ್ ಕೊಡ್ತೀವಿ ಲಿಗ್ಯಾಂಡ್ಸ್ಗೆ. ಅಂದರೆ ಆ್ಯನಿಯನ್ ಇದ್ದರೆ ಯಾವ ಥರ, ಆ್ಯನಿಯನಿಕ ನೆಗೆಟಿವ್ ಲಿಗ್ಯಾಂಡ್ಸ್ ಇದ್ದರೆ ಯಾವ ಥರ ನೇಮಿಂಗ್ ಕೊಡ್ತೀವಿ, ಪಾಸಿಟಿವ್ ಲಿಗ್ಯಾಂಡ್ಸ್ ಇದ್ದರೆ ಯಾವ ಥರ ನೇಮ್ ಮಾಡ್ತೀವಿ, ಹಾಗೆ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದರೆ ಯಾವ ಥರ ನೇಮ್ ಮಾಡ್ತೀವಿ, ಅದನ್ನು ಫಸ್ಟು ಕಲಿಬೇಕು. ಓಕೆ, ಇವಾಗ ನೋಡೋಣ. ಫಸ್ಟು ಒಂದು ನೆಗೆಟಿವ್ ಲಿಗ್ಯಾಂಡ್. ಈ ನೆಗೆಟಿವ್ ಲಿಗ್ಯಾಂಡ್ಸ್ ಅಂತಂದರೆ ಏನು, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ ಆ ಲಿಗ್ಯಾಂಡಲ್ಲಿ ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನು ನೆಗೆಟಿವ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಇವಾಗ Cl ಬರಿಬೇಕಾದ್ರೆ ಹಿಂಗೆ ಬರಿತೀವಿ, Cl ಮೈನಸ್ ಅಂತ ಬರಿತೀವಿ. ಅದರ ನೇಮ್ ಯಾವ ಥರ ಮಾಡ್ತೀವಿ ಅಂತಂದರೆ ಕ್ಲೋರೋ, ಲಾಸ್ಟಲ್ಲಿ ಏನು ಸೇರಿಸ್ತೀವಿ, ಓ ಸೇರಿಸ್ತೀವಿ ನಾವು. ಕ್ಲೋರಿನ್ ಅನ್ನೋದು ಬದಲು ಏನಂತ ಕರಿತೀವಿ, ಕ್ಲೋರೋ ಅಂತ ಕರಿತೀವಿ. ಹಾಗೆಯೇ F ಮೈನಸ್ ಇದ್ದರೆ ಫ್ಲೋರೋ, Br ಮೈನಸ್ ಇದ್ದರೆ ಬ್ರೋಮೋ, ಓಕೆ, Cn ಮೈನಸ್ ಇದ್ದರೆ ಸಯನು, ಹಾಗೆಯೇ CH3CO ಮೈನಸ್ ಇದ್ದರೆ ಅದನ್ನು ಅಸಿಟೇಟೋ, ನೆಕ್ಸ್ಟ್ SO4 2 ಮೈನಸ್ ಇದ್ದರೆ ಅದನ್ನು ಸಲ್ಫೇಟೋ ಅಂತ ಕರಿತೀವಿ. ಇದು ಬೇಡ, ಓಕೆ, ಸಲ್ಫೇಟೋ ಮಾತ್ರ ಕಲ್ತ್ಕೊಳ್ಳಿ, ಸಲ್ಫೇಟೋ ಅಂತ ಕರಿತೀವಿ. ಸೊ ನೆಕ್ಸ್ಟು ಆಕ್ಸಲೇಟು C2, ಓಕೆ, C2O4 2 ಮೈನಸ್ ಅಂತಲೂ ಬರಿತೀವಿ ಇದನ್ನು, C2O4 2 ಮೈನಸ್ನ ಆಕ್ಸಲೇಟು. ಓಕೆ, ನೆಕ್ಸ್ಟ್ ಏನಂತ ಕರಿತೀವಿ, CO3 2 ಮೈನಸ್ನ ಕಾರ್ಬೋನೇಟೋ ಅಂತ ಕರಿತೀವಿ. ಸೊ NO2 ಮೈನಸ್ನ ನೋಡಿ ನೈಟ್ರೈಟೋ ಎನ್ ಅಂತ ಕರಿತೀವಿ. ಯಾಕೆ ನೈಟ್ರೈಟೋ ಎನ್ ಅಂತ ಕರಿತೀವಿ ಅಂತಂದರೆ, ಆನ್ ದ ಬೇಸಿಸ್ ಆಫ್ ಲಿಗ್ಯಾಂಡ್ಸ್ ಅಗೇನ್ ಲಿಗ್ಯಾಂಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಕ್ಲಾಸಸ್. ಓಕೆ, ಸೊ ಅದರಲ್ಲಿ ಆಂಬಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಬರುತ್ತೆ ನೋಡಿ. ಸೊ ಇದ್ರ ಬಗ್ಗೆ ನಾನು ಎಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ ಥರ್ಡ್ ವೀಡಿಯೋದಲ್ಲಿ. ಓಕೆ, ಲಿಗ್ಯಾಂಡ್ಸ್ ಕ್ಲಾಸಿಫಿಕೇಷನ್ನ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಆ ವಿಡಿಯೋ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಆಂಬಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂದರೆ ಏನು ಅಂತಂದರೆ ದ ಒನ್ ಲಿಗ್ಯಾಂಡ್ಸ್ ವಿಚ್ ಕನ್ಸಿಸ್ಟಿಂಗ್ ಆಫ್ 2 or more ಡೋನರ್ ಆಟಮ್ಸ್. ಒಂದು ಲಿಗ್ಯಾಂಡ್ಸಲ್ಲಿ ಎರಡಕ್ಕಿಂತ ಹೆಚ್ಚು ಡೋನರ್ ಆಟಮ್ಸ್ ಇರುತ್ತೆ, ಬಟ್ ಇಟ್ ಕ್ಯಾನ್ ಡೊನೇಟ್ ಅ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟು ದ ಸೆಂಟ್ರಲ್ ಮೆಟಲ್ ಅಯನ್ ಅಟ್ ಅ ಟೈಮ್. ಸೊ ಬಟ್ ಆದರೆ ಏನು ಅಂತಂದರೆ ಒಂದು ಸಾರಿಗೆ ಒಂದು ಸೆಂಟ್ರಲ್ ಮೆಟಲ್ ಅಯನ್ಗೆ ಒಂದೇ ಒಂದು ಲೋನ್ ಪೇರ್ ಎಲೆಕ್ಟ್ರಾನ್ನ ಕೊಟ್ಟರೆ ಅದನ್ನು ಆಂಬಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಸೊ ಈ NO2 ಮೈನಸಲ್ಲಿ ನೋಡಿ ನೈಟ್ರೋಜನು ಮತ್ತು ಆಕ್ಸಿಜನ್ ಎರಡೂ ಸಹ ಡೋನರ್ ಆಟಮ್ಸ್, ಬಟ್ ಯಾವಾಗ ನೈಟ್ರೋಜನ್ನು ಪೇರ್ ಆಫ್ ಎಲೆಕ್ಟ್ರಾನ್ನ ಮೆಟಲ್ ಕೊಡುತ್ತೆ ಆವಾಗ ನಾವೇನಂತ ಕರಿತೀವಿ, ನೈಟ್ರೈಟೋ ಎನ್ ಅಂತ ಕರಿತೀವಿ. ಸೊ ಎನ್ನು ಡೈರೆಕ್ಟಾಗಿ ಏನಾಗಿರುತ್ತೆ, ಮೆಟಲ್ಗೆ ಬಾಂಡ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ ನೋಡಿ, ONO, ದಿಸ್ ಈಸ್ ಆಲ್ಸೋ ನೈಟ್ರೈಟೋ. ಬಟ್ ಇಲ್ಲೇನಾಗಿದೆ ಅಂತಂದರೆ ಮೆಟಲ್ಗೆ ಯಾವ ಥ್ರೂ, ಆಕ್ಸಿಜನ್ ಥ್ರೂ ಏನಾಗಿದೆ, ಬಾಂಡ್ ಆಗಿದೆ, ಅದಕ್ಕೆ ಇದನ್ನು ನೈಟ್ರೈಟೋ ಓ ಅಂತ ಕರಿಬೇಕು ನಾವು. ಓಕೆ, ಸೊ ನೆಕ್ಸ್ಟು NO3 ಮೈನಸ್ ನೈಟ್ರೈಟೋ, ದಿಸ್ ಇಸ್ ನೈಟ್ರೇಟೋ. ಓಕೆ, NITRATO ನೈಟ್ರೇಟೋ. ನೆಕ್ಸ್ಟ್ OH ಮೈನಸ್ ಇದ್ದರೆ ಹೈಡ್ರಾಕ್ಸೋ. ಎಲ್ಲದರಲ್ಲೂ ನೋಡಿ ಲಾಸ್ಟಲ್ಲಿ ಏನು ಬರ್ತಾ ಇದೆ, ಓ ಬರ್ತಾ ಇದೆ. ಯಾಕೆ, ನೆಗೆಟಿವ್ ಲಿಗ್ಯಾಂಡ್ಸ್ ಇದೆ. ಸೊ ನೇಮಿಂಗ್ ಫಸ್ಟ್ ಕಲಿಬೇಕು. ನೆಕ್ಸ್ಟ್ NH2 2 ಮೈನಸ್ ಇದ್ದರೆ ಅದನ್ನು ಅಮೈಡೋ ಅಂತ ಕರಿತೀವಿ ನಾವು. ಓಕೆ, ಅಮೈಡೋ ಅಂತ ಕರಿತೀವಿ. ನೆಕ್ಸ್ಟು NH2 ಮೈನಸ್ ಇದ್ದರೆ, ಓಕೆ, NH2 ಮೈನಸ್ ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು, ಇಮೈಡೋ ಅಂತ ಕರಿತೀವಿ. ಓಕೆ, ನೆಕ್ಸ್ಟು SCN ಮೈನಸ್. ಸೊ ಇಲ್ಲೂ ಸಹ ಎರಡು ಲಿಗ್ಯಾಂಡ್ಸ್, ಎರಡು ಡೋನರ್ ಆಟಮ್ಸ್ ಇರುತ್ತೆ, ಬಟ್ ಆಂಬಿಡೆಂಟೆಂಟ್ ಲಿಗ್ಯಾಂಡ್ಸ್ ಅಂತಂದರೆ ಅಟ್ ಎ ಟೈಮಲ್ಲಿ ಯಾವುದಾದ್ರೂ ಒಂದು ಮಾತ್ರ ಏನಾಗುತ್ತೆ, ಡೋನರ್ ಆಟಮ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ ಥಯೋಸಯನೇಟು ಎಸ್ ಅಂತ ಇದೆ ಅಲ್ವಾ, ಥಯೋಸಯನೇಟು ಎಸ್ ಅಂತ ಇದೆ ಅಂತಂದರೆ ಏನು ಅಂತಂದರೆ ಮೆಟಲ್ಗೆ, ಓಕೆ, ಎಸ್ ಡೈರೆಕ್ಟಾಗಿ ಏನಾಗಿರುತ್ತೆ, ಕೋಆರ್ಡಿನೇಟ್ ಆಗಿರುತ್ತೆ. ಓಕೆ, ಸೊ ಅದನ್ನ ಏನಂತ ಕರಿತೀವಿ, ಥಯೋಸಯನೇಟೋ ಎಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅದೇ ಥರ ನೋಡೋದಾದರೆ, ಓಕೆ, ಥಯೋಸಯನೇಟೋ ಎನ್ ಅಂತ ಇದೆ ಅಂದರೆ ಇಲ್ಲಿ ಮೆಟಲ್ಗೆ ಯಾವುದ್ರಿಂದ ಬಾಂಡ್ ಆಗಿದೆ, ನೈಟ್ರೋಜನ್ ಥ್ರೂ ಬಾಂಡ್ ಆಗಿದ್ದರೆ ಅದನ್ನು ಏನಂತ ಕರಿತೀವಿ, ಥಯೋಸಯನೇಟೋ ಎನ್ ಅಂತ ಕರಿತೀವಿ. ಹಾಗೆ H ಮೈನಸ್ ಅಂತ ಇದ್ದರೆ ಅದನ್ನು ಹೈಡ್ರೈಡೋ ಅಂತ ಕರಿತೀವಿ. ಏನಂತ ಕರಿತೀವಿ, ಹೈಡ್ರೈಡೋ. O2 2 ಮೈನಸ್ ಇದ್ದರೆ ಅದನ್ನು ಏನಂತ ಕರಿತೀವಿ, ಪೆರಾಕ್ಸೋ ಅಂತ ಕರಿತೀವಿ ನಾವು. ಓಕೆ, ದಿಸ್ ಈಸ್ ಅಬೌಟ್ ದ ನೆಗೆಟಿವ್ ಲಿಗ್ಯಾಂಡ್ಸ್. ಇದು ನೆಗೆಟಿವ್ ಲಿಗ್ಯಾಂಡ್ಸ್ ಆಯಿತು. ಸೊ ಅದೇ ಥರ ನಾನು ನಿಮ್ಮ ಕ್ಲಾಸಿಫಿಕೇಷನಲ್ಲಿ ಹೇಳಿದೆ ಪಾಸಿಟಿವ್ ಲಿಗ್ಯಾಂಡ್ಸ್ ಇರುತ್ತೆ ಅಂತ ಹೇಳಿದ್ದೆ ನಾನು ಅಲ್ವಾ. ಸೊ ಪಾಸಿಟಿವ್ ಲಿಗ್ಯಾಂಡ್ಸ್ ತೊಗೊಂಡ್ರೆ NO+, ದಿಸ್ ಇಸ್ ವೆರಿ ರೇರ್. ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ರೇರಾಗಿ ಲಿಗ್ಯಾಂಡ್ಸ್ ಆಗಿ ಯೂಸ್ ಮಾಡೋದು ಇದನ್ನು. NO+ ಅಂತ ಇದ್ದರೆ ಅದಕ್ಕೆ ನೈಟ್ರೋಸೋನಿಯಮ್ ಅಂತ ಕರಿತೀವಿ. ಅಂದರೆ ಲಾಸ್ಟಲ್ಲಿ ಏನು ಆ್ಯಡ್ ಮಾಡಬೇಕು ಅಂದರೆ NI, ಯಾವುದೇ ಒಂದು ಪಾಸಿಟಿವ್ ಲಿಗ್ಯಾಂಡ್ಸ್ ಇದ್ದರೆ ಲಾಸ್ಟಲ್ಲಿ ಏನು ಮಾಡಬೇಕು, NiUM ಆ್ಯಡ್ ಮಾಡಬೇಕು. ಓಕೆ, ಸೊ ಏನಾಯಿತು, ಇದು ನೈಟ್ರೋಸಿನಿಯಮ್ ಆಯಿತು. ನೆಕ್ಸ್ಟ್ NO2+, ನೋಡಿ NO+ ಇದೆ, ಇದು NO2+ ಇದ್ದರೆ ಏನಾಗುತ್ತೆ, ನೈಟ್ರೋನಿಯಮ್. ಓಕೆ, ಈ SO ಹೊಟ್ಟೋಗ್ಬಿಡುತ್ತೆ, ನೈಟ್ರೋನಿಯಮ್ ಆಗುತ್ತೆ. ಹಾಗೆ N2, ಓಕೆ, H5 ಇದ್ದರೆ ಅಥವಾ NH2 NH3+ ಇದ್ದರೆ ಏನಾಗುತ್ತೆ, ಅದು ಹೈಡ್ರಾಸಿನಿಯಮ್ ಅಯಾನ್ ಆಗುತ್ತೆ. ಓಕೆ, ಹೈಡ್ರಾಸಿನಿಯಮ್ ಅಂತ ಕರೀತಾರೆ ಅದನ್ನು. ಸೊ ನೆಕ್ಸ್ಟ್ ನೋಡೋದಾದರೆ ನೋಡಿ, ಓಕೆ, ನ್ಯೂಟ್ರಲ್ ಲಿಗ್ಯಾಂಡ್ಸ್. ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂದ್ರೇನು, ಅದ್ರ ಮೇಲೆ ಯಾವುದೇ ರೀತಿಯ ಚಾರ್ಜ್ ಇರಲ್ಲ. ಸೊ ನಾವು ಯೂಸ್ ಮಾಡೋದು
ತುಂಬ ಕಾಮನಾಗಿ ಯೂಸ್ ಮಾಡೋದೇನು ಅಂತಂದರೆ ನೆಗೆಟಿವ್ ಲಿಗ್ಯಾಂಡ್ಸ್ ಯೂಸ್ ಮಾಡ್ತೀವಿ ಮತ್ತು ನ್ಯೂಟ್ರಲ್ ಲಿಗ್ಯಾಂಡ್ಸ್ ಯೂಸ್ ಮಾಡ್ತೀವಿ. ಸೊ ಇಥಿಲಿನ್ ಡೈಅಮೈನ್ ಇದರಲ್ಲಿ ಏನು ಅಂತಂದರೆ ನ್ಯೂಟ್ರಲ್ ಲಿಗ್ಯಾಂಡ್ಸಲ್ಲಿ ನೆಗೆಟಿವ್ ಲಿಗ್ಯಾಂಡ್ಸಲ್ಲಿ ಏನು ಮಾಡಿದ್ದು ಒಂದು ಲಾಸ್ಟಲ್ಲಿ ಓ ಹ್ಯಾಡ್ ಮಾಡ್ಕೊಂಡಿದ್ದೋ ಕ್ಲೋರೋ ಫ್ಲೋರೋ ಸಯನೋ ಆ ಥರ. ಓಕೆ, ಅದೇ ಥರ ನಾವೇನು ಮಾಡಿದ್ದೋ ಪಾಸಿಟಿವಲ್ಲಿ ಏನು ಮಾಡಿದ್ದು ಅಂತಂದರೆ ನೈಟ್ರೋನಿಯಮ್ಮು, ನೈಟ್ರೋಸೋನಿಯಮ್ಮು, ಓಕೆ, ಹೈಡ್ರಾಸಿನಿಯಮ್ಮು ಅಂದರೆ NiUmನ ಲಾಸ್ಟಲ್ಲಿ ಹ್ಯಾಡ್ ಮಾಡಿದ್ದೋ. ಬಟ್ ಆದರೆ ನ್ಯೂಟ್ರಲ್ ಲಿಗ್ಯಾಂಡ್ಸಲ್ಲಿ ನಾವು ಯಾವುದೂ ಹ್ಯಾಡ್ ಮಾಡಲ್ಲ. ಯಾವ ಥರ ನೇಮ್ ಇರುತ್ತೆ ಲಿಗ್ಯಾಂಡ್ಸನ್ನು ಅದೇ ಥರ ಬರಿತೀವಿ ನಾವು, ಅದಕ್ಕೆ ನ್ಯೂಟ್ರಲ್ ಲಿಗ್ಯಾಂಡ್ಸ್ ಅಂತ. ಓಕೆ, ಇಥಿಲಿನ್ ಡೈಅಮೈನ್ ನೇಮ್ ಇಥಿಲಿನ್ ಡೈಅಮೈನ್ ಇರುತ್ತೆ. ಓಕೆ, ಇಥಿಲಿನ್ ಡೈಅಮೈನ್ ಅಂತಲೇ ಇದನ್ನು ನೇಮಿಂಗ್ ಮಾಡ್ತೀವಿ ನಾವು. ಅದೇ ಥರ ಪಿರಿಡಿನ್ ಇದ್ದರೆ ಪಿರಿಡಿನ್. ಓಕೆ, ಅದೇ ಥರ ಟ್ರೈಫಿನೈಲ್ ಪಾಸ್ಪಿನ್ ಇದ್ದರೆ ಟ್ರೈಫಿನೈಲ್ ಪಾಸ್ಪಿನ್ ಅಂತಲೇ ಕರಿತೀವಿ ನಾವು. ಹಾಗೆ ವಾಟರ್ ಇದ್ದರೆ ಏನಂತ ಕರಿತೀವಿ ನೋಡಿ, ಅಕ್ವಾ ಅಂತ ಕರಿತೀವಿ. NO ಇದ್ದರೆ ನೈಟ್ರೋಸಿಲ್ ಅಂತ ಕರಿತೀವಿ ನಾವು. NH3 ಇದ್ದರೆ ಅಮೈನ್ ಅಂತ ಕರಿತೀವಿ. CO ಇದ್ದರೆ ಕಾರ್ಬೋನೈಲ್ ಅಂತ ಕರಿತೀವಿ. ಓಕೆ, ಸೊ ಯಾವುದ್ಯಾವ್ದು ನೋಡ್ತಾ ಇವಾಗ ನಾವು ನೆಗೆಟಿವ್ ಲಿಗ್ಯಾಂಡ್ಸ್ ಯಾವ ಥರ ನೇಮಿಂಗ್ ಮಾಡೋದು, ಪಾಸಿಟಿವ್ ಲಿಗ್ಯಾಂಡ್ಸ್ ಯಾವ ಥರ ನೇಮಿಂಗ್ ಮಾಡೋದು, ನ್ಯೂಟ್ರಲ್ ಲಿಗ್ಯಾಂಡ್ಸ್ ಯಾವ ಥರ ನೇಮಿಂಗ್ ಮಾಡೋದು ಅಂತ ಕಲ್ತ್ಕೊಂಡು. ಸೊ ನೆಕ್ಸ್ಟ್ ಹೋಗೋಣ ನಾವು ಪ್ರೀಫಿಕ್ಸಸ್ ಹೆಂಗೆ ಯೂಸ್ ಮಾಡೋದು ಅಂದರೆ, ಪ್ರೀಫಿಕ್ಸಸ್ ಅಂತಂದರೆ ಇಲ್ಲಿ ಏನು ಅಂತಂದರೆ ಒಂದೇ ಲಿಗ್ಯಾಂಡ್ಸ್ ಮೋರ್ ದೆನ್ ಒನ್ ಇದ್ದಾಗ, ಅಂದರೆ ಸೇಮ್ ಲಿಗ್ಯಾಂಡ್ಸ್ ಮೋರ್ ದೆನ್ ಒನ್ ಇದ್ದಾಗ ನಾವೇನು ಮಾಡ್ತೀವಿ, ನಾವು ಪ್ರೀಫಿಕ್ಸಸ್ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಆ ಪ್ರೀಫಿಕ್ಸಸ್ ಏನು ಅಂತಂದರೆ ನೋಡಿ, ಇವಾಗ 2 ಇದ್ದರೆ ಓಕೆ ಬೈ ಅಥವಾ ಡೈ ಅಂತ ಯೂಸ್ ಮಾಡ್ತೀವಿ. 3 ಇದ್ದರೆ ಟ್ರೈ ಅಂತ ಯೂಸ್ ಮಾಡ್ತೀವಿ. 4 ಇದ್ದರೆ ಟೆಟ್ರಾ ಅಂತೀವಿ. 5 ಇದ್ದರೆ ಪೆಂಟಾ ಅಂತೀವಿ. ಹಾಗೆ 6 ಇದ್ದರೆ ಎಕ್ಸಾ, 7 ಇದ್ದರೆ ಎಪ್ಟಾ, 8 ಇದ್ದರೆ ಅಕ್ಟಾ, ಓಕೆ, 9 ಇದ್ದರೆ ನಾನಾ, ಆ್ಯಂಡ್ 10 ಇದ್ದರೆ ಡೆಕಾ ಅಂತ ಯೂಸ್ ಮಾಡ್ತೀವಿ ನಾವು. ಓಕೆ, ಇದೆಲ್ಲ ಏನು ಪ್ರೀಫಿಕ್ಸಸ್ ಅಂದರೆ ಸೇಮ್ ಲಿಗ್ಯಾಂಡ್ಸ್ ಮೋರ್ ದೆನ್ ಒನ್ ಇದ್ದರೆ ನಾವೇನು ಮಾಡ್ತೀವಿ, ಈ ಪ್ರೀಫಿಕ್ಸಸ್ಸನ್ನು ಲಿಗ್ಯಾಂಡ್ಸ್ಗಿಂತ ಮುಂಚೆ ನಾವೇನು ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ಲಿಗ್ಯಾಂಡ್ಸ್ ನೇಮಿಂಗ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಫಿಕ್ಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ. ಇಲ್ಲೇ ಆವಾಗಲೇ ಒಂದು ಎಕ್ಸಾಂಪಲ್ ತೊಗೊಂಡಿದ್ದು ಅಲ್ವಾ ನಾವು. ಓಕೆ, ಸೊ ಇದರಲ್ಲೇ ನೋಡೋಣ ಎಷ್ಟಿದೆ ನೋಡಿ. ಇದು ನೆಗೆಟಿವ್. ಓಕೆ, CN- ಅಂತ ಬರುತ್ತೆ. ಸೊ ನೆಗೆಟಿವ್ ಲಿಗ್ಯಾಂಡ್ಸ್ ಆಗಿರೋದ್ರಿಂದ ಇದನ್ನು ಸಯನೋ ಅಂತ ಕರಿತೀವಿ. ಬಟ್ ಎಷ್ಟಿದೆ ಇಲ್ಲಿ 6 ಇರೋದ್ರಿಂದ ಇದನ್ನು ಏನಂತ ಕರಿತೀವಿ, ಎಕ್ಸಾಸಯನೋ. ಓಕೆ, ಎಕ್ಸಾಸಯನೋ ಅಂದರೆ ಏನು ಮಾಡಬೇಕು ಅಂತಂದರೆ ಹಿಂದೆ ಪ್ರೀಫಿಕ್ಸನ್ನು ಯೂಸ್ ಮಾಡಬೇಕು ನಾವು. ಎಷ್ಟು ನಂಬರ್ ಇರುತ್ತೆ ಅಷ್ಟು ಪ್ರೀಫಿಕ್ಸನ್ನು ಯೂಸ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ದ ಪ್ರೀಫಿಕ್ಸ್. ಸೊ ನೆಕ್ಸ್ಟ್ ನೋಡೋಣ ಇವಾಗ ಸಮ್ ಆಫ್ ದ ಕಾಂಪ್ಲೆಕ್ಸಸ್ ಇನ್ವಾಲ್ವ್ ಪಾಲಿಸಿಲಬಿಕ್ ಲಿಗ್ಯಾಂಡ್ಸ್. ಏನು ಪಾಲಿಸಿಲಬಿಕ್ ಲಿಗ್ಯಾಂಡ್ಸ್ ಅಂದರೆ ಏನು ಅಂದರೆ, ದಟ್ ಈಸ್ ದ ಲಿಗ್ಯಾಂಡ್ಸ್ ಹೂಸ್ ನೇಮ್ಸ್ ಇನ್ಕ್ಲೂಡ್ ಅ ನಂಬರ್. ಇವಾಗ ಒಂದು ಏನಾಗುತ್ತೆ ಅಂದರೆ ಕೆಲವು ಲಿಗ್ಯಾಂಡ್ಸಲ್ಲೇ ಏನಾಗಿರುತ್ತೆ ಅಂದರೆ ಬೈ, ಡೈ, ಟೆಟ್ರಾ, ಪೆಂಟಾ, ಎಕ್ಸಾ ಅಂತ ನೇಮಿಂಗ್ ಬಂದುಬಿಟ್ಟಿರುತ್ತೆ ಲಿಗ್ಯಾಂಡ್ಸಲ್ಲಿ. ಆ ಟೈಮಲ್ಲಿ ನಾವು ಈ ಪ್ರೀಫಿಕ್ಸಸ್ಸನ್ನು ಯೂಸ್ ಮಾಡೋಕ್ಕಾಗಲ್ಲ. ಓಕೆ, ಬೈ ಅಥವಾ ಡೈ ಇರ್ಬೋದು, ಟ್ರೈ ಇರ್ಬೋದು, ಟೆಟ್ರಾ ಯೂಸ್ ಮಾಡೋಕ್ಕಾಗಲ್ಲ. ಆವಾಗ ನಾವು ಯಾವ ಥರ ನೇಮಿಂಗ್ ಮಾಡ್ತೀವಿ ಅನ್ನೋದ್ರ ಇದ್ರ ಬಗ್ಗೆ. ಓಕೆ, ಪಾಲಿಸಿಲಬಿಕ್ ಅಂತಂದರೆ ಏನು ಅಂತಂದರೆ ಯಾವುದೇ ಲಿಗ್ಯಾಂಡ್ಸಲ್ಲಿ ಅದರಲ್ಲೇ ಬೈ, ಡೈ, ಟೆಟ್ರಾ ಆ ಥರ ನೇಮಿಂಗ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಪಾಲಿಸಿಲಬಿಕ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಇವಾಗ HSO3- ಅಂತ ಇದೆ. ಇದನ್ನು ಯಾವ ಥರ ನೇಮ್ ಮಾಡ್ತೀವಿ ಅಂದರೆ ಬೈಸಲ್ಫೇಟೋ ಅಂತ ಕರಿತೀವಿ. ಓಕೆ, ನೆಗೆಟಿವ್ ಇದೆ, ಸೊ ಲಾಸ್ಟಲ್ಲಿ ಓ ಬರುತ್ತೆ, ಬೈಸಲ್ಫೇಟೋ ಅಂತ ಕರಿತೀವಿ. ಸೊ ನೆಕ್ಸ್ಟು ಅದೇ ಥರ C5H5 ಅಥವಾ C5H5- ತಗೊಂಡಾಗ ಏನಾಗುತ್ತೆ, ಸೈಕ್ಲೋಪೆಂಟಾಡೈನೈಲ್. ಇಲ್ಲಿ ನೋಡಿ ಪೆಂಟಾ ಅಂತ ಇಲ್ಲಿ ಏನಾಗಿದೆ, ಲಿಗ್ಯಾಂಡಲ್ಲೇ ಬಂದುಬಿಟ್ಟಿದೆ. ಓಕೆ, ಸೊ ಇಲ್ಲಿ ಬೈ ಅನ್ನೋದು ಲಿಗ್ಯಾಂಡಲ್ಲೇ ಬಂದುಬಿಟ್ಟಿದೆ. ನೆಕ್ಸ್ಟ್ N2 ಹೇಳ್ಬೇಕಾದ್ರೆ ಏನಂತೀವಿ, ಡೈ ನೈಟ್ರೋಜನ್ ಅಂತ ಕರಿತೀವಿ. ಸೊ ಡೈ ಅನ್ನೋದೇನಾಗಿದೆ ನೋಡಿ, ಲಿಗ್ಯಾಂಡಲ್ಲೇ ಡೈ ಅಂತ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ಆಕ್ಸಿಜನ್. ಸೊ ಆಕ್ಸಿಜನ್ ಯಾವ ಥರ ನೇಮ್ ಮಾಡ್ತೀವಿ ನಾವು, ನೆಕ್ಸ್ಟ್ ಆಕ್ಸಿಜನ್ ಯಾವ ಥರ ನೇಮ್ ಮಾಡ್ತೀವಿ, ಡೈ ಆಕ್ಸಿಜನ್ ಅಂತ ನೇಮ್ ಮಾಡ್ತೀವಿ. ಸೊ ಡೈ ಅನ್ನೋದೇನಾಗಿದೆ ನೋಡಿ, ಸೊ ಆಲ್ರೆಡಿ ಲಿಗ್ಯಾಂಡ್ಸಲ್ಲೇ ಬಂದುಬಿಟ್ಟಿದೆ, ಅದನ್ನು ಪಾಲಿಸಿಲಬಿಕ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಡೈಪಿರಿಡೈಲ್. ಓಕೆ, ಇಲ್ಲೂ ಸಹ ಡೈ ಅಂತ ಬಂದುಬಿಟ್ಟಿದೆ. ಇಥಿಲಿನ್ ಡೈಅಮೈನ್. ಓಕೆ, EN ಅಂತ ನೇಮ್ ಮಾಡ್ತೀವಿ ನಾವು. ನೆಕ್ಸ್ಟು ಟ್ರೈಫ್ಲೋರೋಪಾಸ್ಪಿನ್ ಅಂತ ಇಲ್ಲಿ ಏನಾಗಿದೆ, ಟ್ರೈ ಅಂತ ಬಂದುಬಿಟ್ಟಿದೆ. ನೆಕ್ಸ್ಟ್ ಇದಕ್ಕೆ ಏನಂತೀವಿ, ಟ್ರೈಮೀಥೈಲ್ ಪಾಸ್ಪಿನ್ ಅಂತೀವಿ. ಸೊ ಟ್ರೈ ಅಂತ ಮತ್ತೆ ಏನಾಗಿದೆ, ಲಿಗ್ಯಾಂಡ್ಸಲ್ಲಿ ಬಂದುಬಿಟ್ಟಿದೆ. ಸೊ ನೆಕ್ಸ್ಟ್ ಇದನ್ನು ಏನಂತ ಕರಿತೀವಿ ನಾವು, ಟ್ರೈಫಿನೈಲ್ ಪಾಸ್ಪಿನ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಎಲ್ಲದರಲ್ಲೂ ಸಹ ಬೈ, ಡೈ ಪ್ರಿಫಿಕ್ಸಸ್ ಇರುತ್ತಲ್ಲ ನೋಡಿ, ಅದು ಆಲ್ರೆಡಿ ಲಿಗ್ಯಾಂಡ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಅವಾಗ ಯಾವ ಥರ ನೇಮಿಂಗ್ ಮಾಡೋದು ಅಂತ, ಇಫ್ ಮೋರ್ ದೆನ್ ಒನ್ ಪಾಲಿಸಿಲಬಿಕ್ ಲಿಗ್ಯಾಂಡ್ಸ್ ಆಫ್ ದ ಸೇಮ್ ಟೈಪ್ ಆರ್ ಪ್ರೆಸೆಂಟ್. ಇವಾಗ ನಾನು ಹೇಳ್ದಂಗೆ ನೋಡಿ, ಫಾರ್ ಎಕ್ಸಾಂಪಲ್ PF3. ಓಕೆ, PF3 ಅನ್ನೋದೇನಾದ್ರೂ 2 ಓಕೆ ಮೋರ್ ದೆನ್ 1 ಇದ್ದಾಗ ಸೊ ನಾವೇನು ಹೆಂಗೆ ಯೂಸ್ ಮಾಡ್ತೀವಿ ನಾವು, ಆಲ್ರೆಡಿ PF3 ಅಂತಂದ್ರೇನು, ಟ್ರೈಫ್ಲೋರೋಪಾಸ್ಪಿನ್ ಅಂತ. ಸೊ ನಾನು ಹೆಂಗೆ ಯೂಸ್ ಮಾಡ್ಬೋದು, ಟ್ರೈಫ್ಲೋರೋಪಾಸ್ಪಿನ್ ಅಂತ ಯೂಸ್ ಮಾಡೋಕ್ಕಾಗತ್ತಾ, ಇಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಇಫ್ ದೇರ್ ಆರ್ ಮೋರ್ ಓಕೆ
more than one polysyllabic ligands of the same type are present in the coordination sphere, then the number is indicated by prefixes bis, tris, etc. instead of bi, tri, etc. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಬೈ, ಟ್ರೈ, ಟೆಟ್ರಾ ಈ ಥರ ಯೂಸ್ ಮಾಡೋದಕ್ಕೆ ಬದಲು ನಾವೇನು ಮಾಡ್ತೀವಿ, ಬೇರೆ ಪ್ರಿಫಿಕ್ಸಸ್ ಯೂಸ್ ಮಾಡ್ತೀವಿ. ಅದು ಯಾವುದ್ಯಾವುದು ಅಂತ ಇಲ್ಲಿದೆ ನೋಡಿ. 2 ಇದ್ದರೆ ಏನು ಯೂಸ್ ಮಾಡ್ತೀವಿ, ಬಿಸ್ ಅಂತ ಯೂಸ್ ಮಾಡ್ತೀವಿ. 3 ಇದ್ದರೆ ಟ್ರಿಸ್ ಅಂತ ಯೂಸ್ ಮಾಡ್ತೀವಿ. 4 ಇದ್ದರೆ ಟೆಟ್ರಾಕಿಸ್ ಅಂತ, 5 ಇದ್ದರೆ ಪೆಂಟಾಕಿಸ್ ಅಂತ, 6 ಇದ್ದರೆ ಎಕ್ಸಾಕಿಸ್ ಅಂತ. ಸೊ ಈ ಥರ ನೇಮಿಂಗ್ ಮಾಡ್ತೀವಿ ನಾವು. ಓಕೆ, ಎಕ್ಸಾಂಪಲ್ ನೋಡೋಣ. ಮತ್ತು ನೇಮಿಂಗ್ ಮಾಡಬೇಕಾದ್ರೆ ಯಾವ ಥರ ಬರೀಬೇಕು ಅಂತಂದರೆ, ದ ನೇಮ್ ಆಫ್ ದ ಪಾಲಿಸಿಲಬಿಕ್ ಲಿಗ್ಯಾಂಡ್ಸ್ ಇಸ್ ಸ್ಟೇಟೆಡ್ ಇನ್ ಸಿಂಗಲ್ ಬ್ರಾಕೆಟ್ಸ್. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೊಂದು ಕಾಂಪ್ಲೆಕ್ಸ್ ಕೊಟ್ಟಿದ್ವಿ. ಈ ಕಾಂಪ್ಲೆಕ್ಸನ್ನು ಯಾವ ಥರ ನೇಮಿಂಗ್ ಮಾಡಬೇಕು ಅಂದರೆ, ಯಾವಾಗಲೂ ಕಾಂಪ್ಲೆಕ್ಸ್ ನೇಮಿಂಗ್ ಮಾಡಬೇಕಾದ್ರೆ ನೆಕ್ಸ್ಟ್ ಹೇಳ್ತೀನಿ ರೂಲ್ಸ್, ಬಟ್ ನೆನ್ಪಿಟ್ಕೊಳ್ಳಿ. ಕಾಂಪ್ಲೆಕ್ಸ್ ನೇಮಿಂಗ್ ಮಾಡಬೇಕಾದ್ರೆ ಫಸ್ಟು ನಾವೇನು ಮಾಡ್ತೀವಿ ಅಂತಂದರೆ, ಕೇಟಯನ್ ಇದ್ದರೆ ಕೇಟಯನ್, ಇಲ್ಲಾಂದರೆ ಲಿಗ್ಯಾಂಡ್ಸ್. ಓಕೆ, ಅದು ಕಾಂಪ್ಲೆಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ ನಿಮಗೆ. ಸೊ ಇಲ್ಲೇನು ಅಂತಂದರೆ ಫಸ್ಟು ಲಿಗ್ಯಾಂಡ್ಸನ್ನು ಏನು ಮಾಡಬೇಕು ನಾವು. ಓಕೆ, ಸೊ ಲಿಗ್ಯಾಂಡ್ಸನ್ನು ಏನು ಮಾಡಬೇಕಾದ್ರೆ ಇಲ್ಲಿ ಯಾವುದು ಲಿಗ್ಯಾಂಡ್ಸು, ಇದು ಕೋಆರ್ಡಿನೇಷನ್ ಸ್ಪಿಯರ್ ಅಲ್ವಾ. ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಇರೋದೇನು ಕೋಆರ್ಡಿನೇಷನ್ ಸ್ಪಿಯರು. ಸೊ ಅದ್ರ ಒಳಗಡೆ ಇರೋ ಅಂಥ ಏನನ್ನು ಓಕೆ ಏನಂತ ತಗೊತೀವಿ ನಾವು, ಅದನ್ನು ಲಿಗ್ಯಾಂಡ್ಸ್ ಅಂತ ತೊಗೊತೀವಿ. ಏನಂತಂದ್ರೆ ಏನು, ಈಥಿಲೀನ್ ಡೈ ಅಮೈನ್. ಸೊ ನೇಮಲ್ಲೇ ಏನು ಬಂದುಬಿಡ್ತು, ಡೈ ಅಂತ ಬಂತು. ಡೈ ಬಂದಿರೋದ್ರಿಂದ ನಾನು ಪ್ರಿಫಿಕ್ಸ್ ಟ್ರೈ ಅಂತ ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಅದ್ರ ಬದಲು ಏನು ಮಾಡ್ತೀವಿ, ಇಲ್ಲಿ ಟ್ರಿಸ್ ಅಂತ ಬರಿತೀನಿ. ವಿತಿನ್ ದ ಬ್ರಾಕೆಟಲ್ಲಿ ಯಾವಾಗಲೂ ಅಷ್ಟೇ ಏನಂದರೆ ಏನು, ಅದ್ರ ಫುಲ್ ಫಾರ್ಮ್ ಬರಿಬೇಕು. ಓಕೆ, ಏನು ಇಥಿಲೀನ್ ಡೈ ಅಮೈನ್ ಅಂತ ಫುಲ್ ಫಾರ್ಮ್ ಬರಿಬೇಕು. ಅದಾದಮೇಲೆ ಯಾವಾಗಲೂ ಮೆಟಲ್ ಬರಿತೀವಿ, ಅದಾದಮೇಲೆ ಆಕ್ಸಿಡೇಷನ್ ಸ್ಟೇಟ್ ಬರಿತೀವಿ, ಅದಾದಮೇಲೆ ಕೌಂಟರ್ ಅಯಾನ್ ಇರುತ್ತಲ್ಲ ಆ್ಯನ್ ಅದನ್ನು ಬರಿತೀವಿ, ಕ್ಲೋರೈಡ್. ಓಕೆ, ಈ ರೂಲ್ಸ್ ಆಮೇಲೆ ಹೇಳ್ತೀನಿ. ಸೊ ಇಲ್ಲಿ ಏನು ರೂಲ್ಸ್ ನೆನ್ಪಿಟ್ಕೊಂಡಿರಬೇಕು ನೀವು ಅಂತಂದರೆ, ಯಾವಾಗಲೂ ಅಷ್ಟೇ ಪಾಲಿಸಿಲಬಿಕ್ ಬಂದಾಗ ನಾವೇನು ಯೂಸ್ ಮಾಡಬೇಕು, ಓಕೆ, ಬಿಸ್, ಟ್ರಿಸ್ ಈ ಥರ ಯೂಸ್ ಮಾಡಬೇಕು. ಅದ್ರ ಜೊತೆಗೆ ವಿತಿನ್ ದ ಬ್ರಾಕೆಟಲ್ಲಿ ಅಥವಾ ಪ್ಯಾರಂಥಿಸ್ ಒಳಗಡೆ ಏನು ಬರೀಬೇಕು ಅಂತಂದರೆ, ಫುಲ್ ನೇಮ್ ಆಫ್ ದ ಲಿಗ್ಯಾಂಡ್ಸನ್ನು ಬರೆದಿರಬೇಕು. ಓಕೆ, ಸೊ ನೆಕ್ಸ್ಟು ಬ್ರಿಡ್ಜಿಂಗ್ ಗ್ರೂಪ್ಸ್. ಇನ್ನು ಲಿಗ್ಯಾಂಡ್ಸಲ್ಲಿ ಇನ್ನೂ ಒಂದು ಟೈಪ್, ಇವಾಗ ಆಂಬಿಟೆಂಡೆಂಟ್ ಲಿಗ್ಯಾಂಡ್ಸ್ ಹೇಳಿದೆ ನಾನು, ಮಾನೋಮ್, ಬೈ, ಓಕೆ, ಪಾಲಿಟೆಂಟೆಂಟ್ ಲಿಗ್ಯಾಂಡ್ಸು, ಈ ಥರ ನಂಬರ್ ಆಫ್ ಲಿಗ್ಯಾಂಡ್ಸ್ ಮೇಲೆ ಡಿಪೆಂಡ್ ಆಗೋದ್ರ ಜೊತೆಗೆ ಏನಾಗುತ್ತೆ ಅಂತಂದರೆ, ಲಿಂಕೇಜ್ ಮೇಲೂ ಸಹ ಲಿಗ್ಯಾಂಡ್ಸ್ ವಿ ಕ್ಯಾನ್ ಕ್ಲಾಸಿಫೈಡ್ ಇಂಟು 3 ಕ್ಲಾಸಸ್ ಅಲ್ವಾ. ಸೊ ಫಸ್ಟ್ ಒನ್ ಇಸ್ ದ ಆಂಬಿಟೆಂಡೆಂಟ್ ಲಿಗ್ಯಾಂಡ್ಸ್ ಆದರೆ, ಸೆಕೆಂಡ್ ಒನ್ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ ನಾವು. ಥರ್ಡ್ ಒನ್ ಏನಂತ ಕರಿತೀವಿ ಅಂದರೆ ಕಿಲೈಟಿಂಗ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ ನಾವು. ಸೊ ಇಲ್ಲಿ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸಲ್ಲಿ ಏನು ಅಂತಂದರೆ, ಸೊ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಅಂತಂದರೆ ಏನು ಅಂತಂದರೆ, ಸೊ ಒನ್ ಲಿಗ್ಯಾಂಡ್ಸ್, okay, one ligands can simultaneously coordinated with 2 or more metals atoms. Such ligands are called the bridging ligands. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದೇ ಲಿಗ್ಯಾಂಡ್ಸು, ಸೊ ಸೇಮ್ ಒಂದೇ ಲಿಗ್ಯಾಂಡ್ಸ್ ಏನಾಗುತ್ತೆ ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಸೆಂಟ್ರಲ್ ಮೆಟಲ್ ಅಯಾನ್ ಜೊತೆಗೆ ಏನಾಗುತ್ತೆ ಅಂತಂದರೆ ಬಾಂಡ್ ಆದರೆ ಅದನ್ನು ನಾವು ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಇವಾಗ ನೋಡೋಣ ಅದನ್ನು ನೇಮಿಂಗ್ ಯಾವ ಥರ ಮಾಡೋದು ಅಂತಂದರೆ, ಫಾರ್ ಲಿಗ್ಯಾಂಡ್ಸ್ ಓಕೆ ವಿಚ್ ಆ್ಯಕ್ಟ್ ಆಸ್ ಅ ಬ್ರಿಡ್ಜಿಂಗ್ ಬಿಟ್ವೀನ್ 2 ಮೆಟಲ್ ಆಟಮ್ಸ್, 2 ಮೆಟಲ್ ಆಟಮ್ ಮಧ್ಯ ಬ್ರಿಡ್ಜಿಂಗ್ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಕೋಬಾಲ್ಟ್ ಏನು ಮೆಟಲ್. ಸೊ ಮೆಟಲ್ ಮಧ್ಯ ನೋಡಿ, ಇಲ್ಲಿ ಒಂದು ಕಡೆ NH2 ಇದೆ, ಇನ್ನೊಂದು ಕಡೆ NO2 ಇದೆ. NH2 ಏನಾಗಿದೆ ಅಂತಂದರೆ ನೋಡಿ, 2 ಕೋಬಾಲ್ಟ್ಗೆ ಏನಾಗಿದೆ ಅಟ್ಯಾಚ್ ಆಗಿದೆ. ಅಂದರೆ ಒಂದು ಲಿಗ್ಯಾಂಡು 2 ಅಥವಾ 2ಕ್ಕಿಂತ ಜಾಸ್ತಿ ಮೆಟಲ್ ಆಟಮ್ ಜೊತೆಗೆ ಲಿಂಕ್ ಆಗಿದ್ರೆ ಅಥವಾ ಕೋಆರ್ಡಿನೇಟ್ ಆಗಿದ್ರೆ ಅದನ್ನು ನಾವೇನಂತ ಕರಿತೀವಿ, ನಾವು ಬ್ರಿಡ್ಜಿಂಗ್ ಲಿಗ್ಯಾಂಡ್ ಅಂತ ಕರಿತೀವಿ. ಸೊ ಇದನ್ನು ಯಾವ ಥರ ನೇಮಿಂಗ್ ಮಾಡೋದು ಅಂತಂದರೆ, ದ ಗ್ರೀಕ್ ಲೆಟರ್ ಮ್ಯೂ ಯೂಸ್ ಮಾಡ್ತೀವಿ. ಓಕೆ, ಮ್ಯೂ ಯೂಸ್ ಮಾಡಿ ಇಸ್ ರಿಟರ್ನ್ ಬಿಫೋರ್ ದೇರ್ ನೇಮ್ಸ್. ಆ ನೇಮ್ ಬರೀದಕ್ಕಿಂತ ಮುಂಚೆ ಏನು ಮಾಡ್ತೀವಿ, ಮ್ಯೂ ಯೂಸ್ ಮಾಡಿ ಐಫೋನ್ ಹಾಕಿ ಆಮೇಲೆ ಏನು ಮಾಡ್ತೀವಿ, ನಾವು ನೇಮಿಂಗ್ ಬರಿತೀವಿ. ಓಕೆ, ದ ಪ್ರಿಫಿಕ್ಸ್ ಮ್ಯೂ ಈಸ್ ರಿಪೀಟೆಡ್ ಬಿಫೋರ್ ದ ನೇಮ್ ಆಫ್ ಈಚ್ ಕೈಂಡ್ ಆಫ್ ಬ್ರಿಡ್ಜಿಂಗ್ ಲಿಗ್ಯಾಂಡ್. ಇವಾಗ ಎರಡೂ ಸೇಮ್ ಇದ್ರೆ ನೋಡಿ, ಓಕೆ, ಎರಡೂ ಸೇಮ್ ಇದ್ರೆ ಏನು ಮಾಡ್ತೀವಿ, ಡೈ ಮ್ಯೂ ಅಂತ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಇಲ್ಲೇನಿದೆ ನೋಡಿ, 2 OH ಇದೆ, ಬ್ರಿಡ್ಜಿಂಗ್ ಲಿಗ್ಯಾಂಡ್ ಸೇಮ್ ಇದೆ. ಓಕೆ, ಸೊ ಅವಾಗ ನಾವೇನು ಮಾಡ್ತೀವಿ ಅಂತಂದರೆ, ಫಸ್ಟ್ ಡೈ ಅಂತ ಪ್ರಿಫಿಕ್ಸ್ ಹಾಕ್ಕೊತೀನಿ, ಐಫೋನ್ ಹಾಕಿ ಮ್ಯೂ ಅಂತ ಬರಿತೀನಿ. ಮ್ಯೂ ಅಂತ ಏನು ಇಂಡಿಕೇಟ್ ಮಾಡ್ತಾ ಇದೆ, ಬ್ರಿಡ್ಜಿಂಗ್ ಲಿಗ್ಯಾಂಡ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ನೆಕ್ಸ್ಟು ಐಡ್ರಾಕ್ಸು, OH- ಇರೋದ್ರಿಂದ ಐಡ್ರಾಕ್ಸು. ಓಕೆ, ನೆಕ್ಸ್ಟು ಎಷ್ಟಿದೆ ನೋಡಿ, ವಾಟರು ಟೋಟಲಾಗಿ. ಓಕೆ, ಟೋಟಲಾಗಿ 8 ಇದೆ, ಅದಕ್ಕೆ ಏನಂತ ಕರಿತೀವಿ, ಅಕ್ವಾ ಅಂತ ಕರಿತೀವಿ. ಸೊ ಎಷ್ಟು ಐರನ್ ಮೆಟಲ್ ಇದೆ, 2 ಇದೆ. ಸೊ ಡೈ ಐರನ್ ಅಂತ ಹಾಕ್ತೀವಿ. ಮತ್ತು ಆಕ್ಸಿಡೇಷನ್ ಸ್ಟೇಟ್ ಏನು, 3ನ ವಿತಿನ್ ದ ಬ್ರಾಕೆಟ್ ರೋಮನಲ್ಲಿ ಬರಿತೀವಿ, ಆಮೇಲೆ ಸಲ್ಫೇಟ್ ಅಂತ ಬರಿತೀವಿ. ಓಕೆ, ಸೊ ಫುಲ್ ನೇಮಿಂಗ್ ಆಮೇಲೆ ಹೇಳ್ಕೊಡ್ತೀನಿ, ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಏನಂತ ಯೂಸ್ ಮಾಡಬೇಕು, ಬ್ರಿಡ್ಜಿಂಗ್ ಲಿಗ್ಯಾಂಡ್ ಇದ್ದರೆ ಮ್ಯೂ ಯೂಸ್ ಮಾಡಬೇಕು. ಓಕೆ, ಸೊ 2 ಸೇಮ್ ಇದ್ದರೆ ಬ್ರಿಡ್ಜಿಂಗ್ ಲಿಗ್ಯಾಂಡು ಡೈ ಅಂತ ಬರಿಬೇಕು. ಬರೆದ್ಬಿಟ್ಟು ಆಮೇಲೆ ಏನು ಮಾಡಬೇಕು, ಒಂದು ಐಫೋನ್ ಹಾಕಿ ಮ್ಯೂ ಬರೆದು ಮತ್ತೆ ಐಫೋನ್ ಹಾಕಿ ಆಮೇಲೆ ಲಿಗ್ಯಾಂಡ್ಸ್ ನೇಮಿಂಗ್ ಮಾಡಬೇಕು ನಾವು. ಓಕೆ, ಸೊ ನೆಕ್ಸ್ಟ್ ನೋಡಿ, ಅದೇ ಥರ ಇವಾಗ 2 ಡಿಫ್ರೆಂಟ್ ಆಗಿದೆ. ಒಂದು ಕಡೆ NH2 ಇದೆ, ಇನ್ನೊಂದು ಕಡೆ NO2 ಇದೆ.
ಇವಾಗ ಯಾವ ಲಿಗ್ಯಾಂಡ್ ಫಸ್ಟ್ ನೇಮಿಂಗ್ ಮಾಡಬೇಕು ಅಂದರೆ ಆಲ್ಫಾಬೆಟ್ ಆರ್ಡರ್ ಪ್ರಕಾರ ಹೋಗಬೇಕು ನಾವು. ಸೊ ಓಕೆ, ಆಲ್ಫಾಬೆಟ್ ಆರ್ಡರ್ ಪ್ರಕಾರ ಹೋದಾಗ NH2 ಏನಂತ ಕರಿತೀವಿ ನಾವು, ಅಮೈಡೋ ಅಂತ ಕರಿತೀವಿ ನಾವು. ಓಕೆ, ಏನಂತ ಕರಿತೀವಿ, ಅಮೈಡೋ ಅಂತ ಕರಿತೀವಿ. ಅದೇ ಥರ ನಾವು NO2ನ ಏನಂತ ಕರಿತೀವಿ, ನೈಟ್ರೈಟೋ ಅಂತ ಕರಿತೀವಿ. ಓಕೆ, ನೈಟ್ರೈಟೋ ಅಂತ ಕರಿತೀವಿ. ಸೊ ನೈಟ್ರೈಟೋಲ್ಲಿ 2 ಇರುತ್ತೆ, ಯಾಕೆಂದರೆ ಆಂಬಿಡೆಂಡೆಂಟ್ ಲಿಗ್ಯಾಂಡ್ ಅಲ್ವಾ. ಸೊ ಇದು ಯಾವುದ್ರ ಥ್ರೂ ಬಾಂಡ್ ಆಗಿರುತ್ತೆ, ನೈಟ್ರೋಜನ್ ಥ್ರೂ ಬಾಂಡ್ ಆಗಿರುತ್ತೆ. ನೈಟ್ರೈಟೋ N ಅಂತ ನಾವು ಹೇಳಬೇಕು. ಓಕೆ, ಬರಿಬೇಕಾದ್ರೆ ಏನು ಬರಿಬೇಕು, ಫಸ್ಟ್ ಏನು ಬರುತ್ತೆ ಆಲ್ಫಾಬೆಟಲ್ಲಿ A ಬರುತ್ತೆ, ಆಮೇಲೆ ಏನು ಬರುತ್ತೆ N ಬರುತ್ತೆ. ಸೊ ನೇಮಿಂಗ್ ಮಾಡಬೇಕಾದ್ರೆ ಫಸ್ಟು ಮ್ಯೂ ಐಫಾನ್ ಅಮೈಡೋ. ಓಕೆ, ಮತ್ತು ಐಫಾನ್ ಹಾಕಬೇಕು, ಮ್ಯೂ ನೈಟ್ರೈಟೋ N. ಓಕೆ, ಎಷ್ಟು ಅಮೋನಿಯಾ ಇದೆ ನೋಡಿ, ಎಷ್ಟು ಅಮೈನ್ ಇದೆ ನೋಡಿ. ಸೊ ಅಮೈನ್ ಎಷ್ಟಿದೆ, 8 ಇದೆ. ಸೊ ಅಕ್ಟಾ ಅಮೈನ್. ಓಕೆ, ಎಷ್ಟು ಕೋಬಾಲ್ಟ್ ಇದೆ, 2 ಕೋಬಾಲ್ಟ್ ಇದೆ. ಡೈ ಕೋಬಾಲ್ಟ್. ವಾಟ್ ಇಸ್ ಆಕ್ಸಿಡೇಷನ್ ಸ್ಟೇಟ್ 3. ನೈಟ್ರೈಟ್, ದಿಸ್ ಇಸ್ ದ ನೈಟ್ರೈಟ್. ಓಕೆ, ಈ ಥರ ನೇಮಿಂಗ್ ಮಾಡ್ತೀವಿ ಇದೇ ಥರ. ಓಕೆ, ಸೊ ಇಲ್ಲಿ ನೋಡಿ Cl ಎರಡು ಸಹ ಸೇಮ್ ಇದೆ ಅಲ್ವಾ. ಸೊ ಏನು ಮಾಡಬೇಕಲ್ಲಿ, ಡೈ. ಓಕೆ, ಡೈ ಆದಮೇಲೆ ಐಫಾನ್ ಮ್ಯೂ ಬರಿಬೇಕು, ಅದಾದಮೇಲೆ ಐಫಾನ್ ಹಾಕಿ ಕ್ಲೋರೋ ಬರಿಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನೋಡಿ, ಎರಡೂ ಸಹ ಬೇರೆ ಬೇರೆ ಇದೆ. ಸೊ ಒಂದನ್ನ ಏನಂತ ಕರಿತೀವಿ ನಾವು, ಹೈಡ್ರಾಕ್ಸೋ ಅಂತ ಕರಿತೀವಿ. ಓಕೆ, ಸೊ ಇನ್ನೊಂದನ್ನ ಏನಂತ ಕರಿತೀವಿ ನಾವು, ಇಮೈಡೋ ಅಂತ ಕರಿತೀವಿ ನಾವು. ಓಕೆ, ಇವಾಗ ಯಾವುದು ಫಸ್ಟ್ ಬರುತ್ತೆ, H ಬರೆದ್ಮೇಲೆ I ಬರುತ್ತೆ. ಸೊ ಏನು ಮಾಡ್ತೀವಿ ನಾವು, ಮ್ಯೂ ಹೈಡ್ರಾಕ್ಸೋ ಮತ್ತು ಐಫಾನ್ ಹಾಕಬೇಕು, ಮ್ಯೂ ಬರಿಬೇಕು, ಇಮೈಡೋ ಅಂತ ಬರಿಬೇಕು. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ದ ನೇಮಿಂಗ್ ಆಫ್ ಬ್ರಿಡ್ಜಿಂಗ್ ಲಿಗ್ಯಾಂಡ್ ಇದ್ದರೆ ಯಾವ ಥರ ನೇಮಿಂಗ್ ಮಾಡೋದು ಅಂತ. ಸೊ ನೆಕ್ಸ್ಟ್ ನೋಡೋಣ ನಾವು, ಲಿಗ್ಯಾಂಡ್ಸ್ ನೇಮಿಂಗ್ ಗೊತ್ತಾಯಿತು. ಓಕೆ, ಲಿಗ್ಯಾಂಡ್ಸ್ ನೇಮಿಂಗಲ್ಲಿ ಏನೋ ನೋಡೋದು ನಾವು, ಕೇಟಯಾನ್ ಇದ್ರೇನೋ, ಅಂದರೆ ನೆಗೆಟಿವ್ ಲಿಗ್ಯಾಂಡ್ಸ್ ಇದ್ದರೆ ಏನೋ, ಪಾಸಿಟಿವ್ ಲಿಗ್ಯಾಂಡ್ಸ್ ಇದ್ದರೆ ಏನೋ, ನ್ಯೂಟ್ರಲ್ ಲಿಗ್ಯಾಂಡ್ಸ್ ಇದ್ದರೆ ಯಾವ ಥರ ನೇಮಿಂಗ್ ಮಾಡೋದು ಅಂತ ನೋಡೋದು. ಅದ್ರ ಜೊತೆಗೆ ಬ್ರಿಡ್ಜಿಂಗ್ ಲಿಗ್ಯಾಂಡ್ ಇದ್ದರೆ ಯಾವ ಥರ ನೇಮಿಂಗ್ ಮಾಡೋದು ಅಂತ ನೋಡೋದು ಅಲ್ವಾ. ಸೊ ನೆಕ್ಸ್ಟ್ ಏನು ಅಂತಂದರೆ ನೇಮಿಂಗ್ ಆಫ್ ಮೆಟಲ್ ಅಯಾನ್ಸ್. ಮೆಟಲ್ ಅಯಾನ್ಸನ್ನು ಯಾವ ಥರ ನೇಮ್ ಮಾಡೋದು, ಯಾಕೆ ಅಂತಂದರೆ ಕಾಂಪ್ಲೆಕ್ಸಲ್ಲಿ 3 ಟೈಪ್ಸ್ ಇದೆ. ಒಂದು ಕೇಟಯಾನಿಕ್, ಸೆಕೆಂಡ್ ಒನ್ ಆನಯಾನಿಕ್, ಥರ್ಡ್ ಒನ್ ನ್ಯೂಟ್ರಲ್. ಅಂದರೆ ಎಲ್ಲದರಲ್ಲೂ ಸಹ ಸೆಂಟ್ರಲ್ ಮೆಟಲ್ ಅಯಾನ ಒಂದೇ ಥರ ನೇಮಿಂಗ್ ಮಾಡಬೇಕೋ ಬೇಡವಾ ಅದನ್ನು ನೋಡಬೇಕು ನಾವಿವಾಗ. ನೋಡಿ, ನೇಮಿಂಗ್ ಆಫ್ ಮೆಟಲ್ ಅಯಾನ್ಸ್, ನಾಮೆನ್ಕ್ಲೇಚರ್ ಆಫ್ ಸೆಂಟ್ರಲ್ ಮೆಟಲ್ ಅಯಾನ್. ಸೆಂಟ್ರಲ್ ಮೆಟಲ್ ಅಯಾನ ಯಾವ ಥರ ನೇಮಿಂಗ್ ಮಾಡೋದು ಅಂತ. ದ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಕಾಂಪ್ಲೆಕ್ಸ್ ಅಯಾನ್. ಸೊ ಈ ನೇಮಿಂಗ್ ಆಫ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಯಾವುದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಅಂದರೆ, ಯಾವ ಟೈಪ್ ಆಫ್ ಕಾಂಪ್ಲೆಕ್ಸ್ ಅಯಾನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಕೇಟಯಾನಿಕ, ಆನಯಾನಿಕ, ನ್ಯೂಟ್ರಲ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ತಗೊಳ್ಳೋಣ, ಕೇಟಯಾನಿಕ್ ಆ್ಯಂಡ್ ನ್ಯೂಟ್ರಲ್ ಕಾಂಪ್ಲೆಕ್ಸಸ್. ಕೇಟಯಾನಿಕ್ ಅಥವಾ ನ್ಯೂಟ್ರಲ್ ಯಾವುದೇ ಕಾಂಪ್ಲೆಕ್ಸ್ ಆಗಿದ್ರೂ ಸೇಮ್ ಇರುತ್ತೆ ನೇಮಿಂಗ್. ಏನು ಅಂದರೆ, ಇನ್ ಸಚ್ ಕೇಸಸ್ ದ ನೇಮ್ ಆಫ್ ದ ಮೆಟಲ್ ಇಸ್ ರಿಟರ್ನ್ ವಿತೌಟ್ ಎನಿ ಕ್ಯಾರೆಕ್ಟರಿಸ್ಟಿಕ್ ಎಂಡಿಂಗ್. ದಟ್ ಈಸ್ ದ ನೇಮ್ ಆಫ್ ದ ಸೆಂಟ್ರಲ್ ಮೆಟಲ್ ಇಸ್ ರಿಟರ್ನ್ ಆ್ಯಸ್ ಸಚ್. ಓಕೆ, ಇವಾಗ ಏನಾದರೂ ಕೊಟ್ಟರೆ ಅಂಥ ಕಾಂಪ್ಲೆಕ್ಸಸ್ ಕೇಟಯಾನಿಕ್ ಆಗಿದ್ದರೆ, ಓಕೆ, ಅಥವಾ ನ್ಯೂಟ್ರಲ್ ಆಗಿದ್ದರೆ ಮೆಟಲ್ ಅಯಾನ್ನ ಏನು ನೇಮ್ ಇರುತ್ತೆ ಅದನ್ನು ಹಾಗೆ ಬರ್ಕೋಬೇಕು ನಾವು. ಎಕ್ಸಾಂಪಲ್ ನೋಡಿ, ಇವಾಗ 3+ ಇದೆ ಇಲ್ಲಿ. 3+ ಅಂತಂದರೆ ಏನಾಯಿತು, ಕೇಟಯಾನಿಕ್ ಕಾಂಪ್ಲೆಕ್ಸಸ್ ಆಯಿತು. ಓಕೆ, ಕೇಟಯಾನಿಕ್ ಕಾಂಪ್ಲೆಕ್ಸಸ್ಸಲ್ಲಿ ಫಸ್ಟ್ ಏನು ಮಾಡ್ತೀವಿ, ಲಿಗ್ಯಾಂಡ್ಸ್ ಬರಿತೀವಿ ನಾವು. ಲಿಗ್ಯಾಂಡ್ಸ್ ಬರಿಬೇಕಾದ್ರೆ ಏನು, ಎಕ್ಸಾ. ಓಕೆ, ವಾಟರ್ ಇದೆ, ಅಕ್ವಾ ಅಂತ ಬರಿತೀವಿ. ಸೊ ಇಲ್ಲೇನು ಅಂತಂದರೆ ಐರನ್ ಅಂತಲೇ ಬರಿಬೇಕು, ಏನೂ ಚೇಂಜಸ್ ಮಾಡಲ್ಲ ನಾವು. ಯಾವಾಗ ಅಂತಂದರೆ ಕೇಟಯಾನಿಕ್ಕು ಮತ್ತು ನ್ಯೂಟ್ರಲ್ ಕಾಂಪ್ಲೆಕ್ಸಸ್ ಇದ್ದಾಗ ಐರನ್. ಆ ವಿತಿನ್ ದ ಬ್ರಾಕೆಟಲ್ಲಿ ಏನು ಮಾಡ್ತೀವಿ, ರೋಮನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಬರಿತೀವಿ. ಓಕೆ, ಅಯಾನ್ ಅಂತ ಬರಿತೀವಿ. ಯಾಕೆಂದರೆ ಕೌಂಟರ್ ಅಯಾನ್ ಇಲ್ಲ ಬರೆಯೋಕ್ಕೆ, ಅದಕ್ಕೇ. ಸೊ ನೆಕ್ಸ್ಟ್ ನೋಡೋಣ ನಾವು. ನೆಕ್ಸ್ಟ್ ನೋಡಿದಾಗ ನೋಡಿ, ಕೋಬಾಲ್ಟ್ ಇದೆ, Cl2 ಇದೆ, En. ಓಕೆ, En ಎಷ್ಟಿದೆ, 2 ಇದೆ. ಸೊ ಇಲ್ಲೇನು ಅಂತಂದರೆ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ, ಇದ್ರದ್ದು ನೇಮಿಂಗ್ ಏನು, ಕ್ಲೋರೋ. ಓಕೆ, En ಅಂದರೆ ಏನು, En ಅಂತಂದರೆ ಡೈ ಇಥಿಲೀನ್ ಅಮೈನ್ ಅಂತ ಅಲ್ವಾ, ಸಾರಿ, ಡೈ ಅಮೈನ್ ಇಥಿಲೀನ್ ಅಂತ. ಸೊ ನೆಕ್ಸ್ಟ್ ಏನು ಅಂತಂದರೆ, ಬರಿಬೇಕಾದ್ರೆ ನೋಡಿ, ಸಿ ಆದಮೇಲೆ ಇ ಬರುತ್ತೆ, ಅದಕ್ಕೇನು ಮಾಡ್ತೀವಿ, ಫಸ್ಟು ಡೈಕ್ಲೋರೋ ಬರ್ಕೋಬೇಕು. ಓಕೆ, ಸೊ ಇದರಲ್ಲೇ ಏನಾಗುತ್ತೆ, ಇಥಿಲೀನ್ ಡೈ ಅಮೈನಲ್ಲೇ ಏನಾಗುತ್ತೆ ಅಂತಂದರೆ, ಡೈ ಅಂತ ಬರೋದ್ರಿಂದ ನಾನು ಏನು ಯೂಸ್ ಮಾಡಬೇಕಿಲ್ಲ, ಬಿಸ್ ಅಂತ ಯೂಸ್ ಮಾಡ್ತೀನಿ. ವಿತಿನ್ ದ ಬ್ರಾಕೆಟಲ್ಲಿ ಫುಲ್ ನೇಮ್ ಬರಿತೀನಿ, ಇಥಿಲೀನ್ ಡೈ ಅಮೈನ್ ಅಂತ. ಸೊ ಇದು ನ್ಯೂಟ್ರಲ್. ಇಲ್ಲಿ ಏನಾದರೂ ಚಾರ್ಜ್ ಇದೆಯಾ, ಏನೂ ಚಾರ್ಜ್ ಇಲ್ಲ. ಸೊ ನ್ಯೂಟ್ರಲ್ ಆಗಿದೆ. ನ್ಯೂಟ್ರಲ್ ಕಾಂಪ್ಲೆಕ್ಸ್ ಆಗೋದ್ರಿಂದ ಕೋಬಾಲ್ಟ್ ಅಲ್ವಾ ಇದು, ಸೆಂಟ್ರಲ್ ಮೆಟಲ್ ಅಯಾನು ಕೋಬಾಲ್ಟ್ ಅಂತಲೇ ನೇಮ್ ಬರಿಬೇಕು. ಸೊ ಅದಾದಮೇಲೆ ಆಕ್ಸಿಡೇಷನ್ ಸ್ಟೇಟ್ ಬರಿತೀವಿ. ನೆಕ್ಸ್ಟ್ ನೋಡೋಣ, ಆನಯಾನಿಕ್ ಕಾಂಪ್ಲೆಕ್ಸಸ್. ಸೊ ಕಾಂಪ್ಲೆಕ್ಸಸ್ಸಲ್ಲಿ ನೆಗೆಟಿವ್ ಚಾರ್ಜ್ ಇದ್ದರೆ ಅದನ್ನು ನಾವೇನಂತ ಕರಿತೀವಿ, ಆನಯಾನಿಕ್ ಕಾಂಪ್ಲೆಕ್ಸಸ್ ಅಂತ ಕರಿತೀವಿ. ಸೊ ಆನಯಾನಿಕ್ ಕಾಂಪ್ಲೆಕ್ಸಸ್ಸಲ್ಲಿ ಏನಾಗುತ್ತೆ ಅಂದರೆ ಸಫಿಕ್ಸ್ ATE ಯೂಸ್ ಮಾಡ್ತೀವಿ. ನೋಡಿ, ಪ್ರಿಫಿಕ್ಸ್ ಅಂತಂದರೆ ಮುಂಚೆನೇ ಬರೆಯೋದು, ಸಫಿಕ್ಸ್ ಅಂತಂದರೆ ಲಾಸ್ಟಲ್ಲಿ ಎಂಡಲ್ಲಿ ಬರೆಯೋದು. ಓಕೆ, ಸೊ ಇಲ್ಲಿ
ಏನು ಮಾಡ್ತೀವಿ ಅಂದರೆ ATEನ ಸೇರಿಸ್ತೀವಿ, ಅಟ್ಯಾಚ್ಡ್ ಟು ದ ನೇಮ್ ಆಫ್ ದ ಸೆಂಟ್ರಲ್ ಆಟಮ್. ಸೊ ಸೆಂಟ್ರಲ್ ಮೆಟಲ್ ಅಯಾನ್ ಏನಿರುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಲಾಸ್ಟಲ್ಲಿ ATEನ ನಾವೇನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದರೆ ನೋಡಿ ಇಲ್ಲಿ, ಸೊ 4- ಅಂತ ಇದೆ, ಮೈನಸ್ ಅಂತ ಇರೋದ್ರಿಂದ ಆನೈನಿಕ್ ಕಾಂಪ್ಲೆಕ್ಸಸ್ ಅಂತ ಗೊತ್ತಾಗ್ತಾ ಇದೆ ನಮಗೆ. ನೇಮಿಂಗ್ ಯಾವ ಥರ ಮಾಡ್ತೀರಾ, ಫಸ್ಟ್ ಲಿಗ್ಯಾಂಡ್ ನೇಮಿಂಗ್ ಮಾಡ್ತೀವಿ. ಸೊ ಎಷ್ಟಿದೆ ಲಿಗ್ಯಾಂಡು, 6 ಇದೆ. ಸೊ ಎಕ್ಸಾ ಅಂತ ಬರ್ಕೊತೀನಿ. ಲಿಗ್ಯಾಂಡ್ ನೇಮ್ ಏನು, ಸಯನೋ ಅಂತ ತೊಗೊತೀವಿ, ಯಾಕೆಂದರೆ ನೆಗೆಟಿವ್ ಲಿಗ್ಯಾಂಡ್ ಇದು. ಓಕೆ, ದಿಸ್ ಇಸ್ ನೆಗೆಟಿವ್ ಲಿಗ್ಯಾಂಡ್. ಸೊ ಎಕ್ಸಾ ಸಯನೋ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಐರನ್ ಅಂತ ಯೂಸ್ ಮಾಡಲ್ಲ, ಏನಂತ ಯೂಸ್ ಮಾಡ್ತೀವಿ, ಫೆರೇಟ್ ಅಂತ ಯೂಸ್ ಮಾಡ್ತೀವಿ. ಲಾಸ್ಟಲ್ಲಿ ಏನು ಆ್ಯಡ್ ಮಾಡಿದೆ, ATEನ ಆ್ಯಡ್ ಮಾಡಿದೆ, ಫೆರೇಟು. ಅದಾದಮೇಲೆ ಆಕ್ಸಿಡೇಷನ್ ಸ್ಟೇಟು ಅಯಾನ್ ಅಂತ ಬರಿತೀವಿ. ಸೊ ಅದೇ ಥರ ನೋಡೋದಾದರೆ ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಲಿಗ್ಯಾಂಡ್ ನೋಡ್ತೀವಿ. 2- ಇದೆ. 2- ಫಸ್ಟ್ ಏನು ಮಾಡಬೇಕು, ಐಡೆಂಟಿಫಿಕೇಷನ್ ಮಾಡ್ಕೋಬೇಕು ಯಾವ ಕಾಂಪ್ಲೆಕ್ಸು ಅಂತ. ಸೊ 2- ಇರೋದ್ರಿಂದ ಏನು, ಆನೈನಿಕ್ ಕಾಂಪ್ಲೆಕ್ಸಸ್. ಸೊ ಆನೈನಿಕ್ ಕಾಂಪ್ಲೆಕ್ಸಸ್ ಅಂತ ಐಡೆಂಟಿಫಿಕೇಷನ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನೀವು ಲಿಗ್ಯಾಂಡ್ಸ್ ನೇಮ್ ಮಾಡಬೇಕು. ಸೊ ಎಷ್ಟು ಲಿಗ್ಯಾಂಡ್ಸ್ ಇದೆ, 4 ಇದೆ. 4 ಅಂದ ತಕ್ಷಣ ಟೆಟ್ರಾ ಅಂತ ಬರ್ಕೊತೀನಿ. ಲಿಗ್ಯಾಂಡ್ಸ್ ಯಾವುದು, ನೇಮ್ ಏನು, CN ಅಂತ ಇದೆ. ಸೊ ಏನಂತ ಬರ್ಕೊತೀನಿ, ಸಯನು ಅಂತ ಬರ್ಕೊತೀನಿ. ನೆಕ್ಸ್ಟ್ ಏನು ಅಂತಂದರೆ ನೋಡಿ, AG ಇದೆ, ಅದನ್ನು ಅರ್ಜೆಂಟೇಟ್ ಅಂತ ಬರ್ಕೊತೀನಿ. ಓಕೆ, ಲಾಸ್ಟಲ್ಲಿ ಏನು ಮಾಡಿದೆ, ATEನ ಆ್ಯಡ್ ಮಾಡಿದೆ, ಆಕ್ಸಿಡೇಷನ್ ಸ್ಟೇಟ್ ಬರೆದು ಅಯಾನ್ ಅಂತ ಬರ್ಕೊತೀವಿ. ಓಕೆ, ಸೊ ಇವಾಗ ಕ್ರೋಮಿಯಮ್ ಇದ್ದರೆ ಏನಾಗುತ್ತೆ, ಕ್ರೋಮೇಟು. ಓಕೆ, ಪ್ಯಾಲೆಡಿಯಮ್ ಇದೆ, ಪ್ಯಾಲೆಡೇಟು. GA ಅಂದರೆ ಗ್ಯಾಲಿನಿಯಮ್ ಇದ್ದರೆ ಏನಂತೀವಿ, ಗ್ಯಾಲೇಟು. ಓಕೆ, ನಿಕ್ಕಲ್ ಅಂತ ಇದ್ದರೆ ನಿಕ್ಕಲೇಟ್ ಅಂತ ಬರ್ಕೊತೀವಿ. ಪ್ಲಾಟಿನಮ್ ಅಂತ ಇದ್ದರೆ ಪ್ಲಾಟಿನೇಟ್ ಅಂತ ಬರ್ಕೊತೀವಿ. ಕೋಬಾಲ್ಟ್ ಅಂತ ಇದ್ದರೆ ಕೋಬಾಲ್ಟೇಟ್ ಅಂತ. ಲಾಸ್ಟಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು, ATEನ ಆ್ಯಡ್ ಮಾಡ್ತಾ ಇದ್ವಿ. ಸೊ ಈ ವಿಡಿಯೋದಲ್ಲಿ ಇಷ್ಟು ನೀಟಾಗಿ ಕಲ್ತ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ತುಂಬ ಈಸಿ ಆಗುತ್ತೆ. ಅಲ್ಲಿ ನಾನು ನೇಮಿಂಗ್ ಆಫ್ ಕಾಂಪ್ಲೆಕ್ಸಸ್ ಅಥವಾ ನಾಮೆನ್ಕ್ಲೇಚರ್ ಆಫ್ ದ ಕಾಂಪ್ಲೆಕ್ಸಸ್ಗೆ ಹೋಗ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.